ಸೈನಿಕ ತರಬೇತಿ ಶಾಲೆಯಲ್ಲಿ ಹಮ್ಮಿಕೊಂಡಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಈ ಸಂಸ್ಥೆಯ ಹಿತೈಷಿಗಳು ಮೂಡಲಗಿಯ BB ಹಂದಿಗುಂದ್ ಸರ್ ಅವರು, ನಮ್ಮ ಗೋಕಾಕ್ RTO ಇಲಾಖೆಯ ARTO ಅವರಾದಂಥ ಮರಲಿಂಗನವ್ರ ಸರ್ ಅವರೇ, ಈ ಸಂಸ್ಥೆಯ ಸಂಸ್ಥಾಪಕರು, ವಕೀಲರು, ಪತ್ರಕರ್ತರು ಮತ್ತು ಕಡಿಮೆ ಅಂತ ಹೇಳ್ಬೋದು, ನನ್ನ ಆತ್ಮೀಯರಾದಂಥ ಅಡಿಯೋಡಿ ಸರ್ ಅವರೇ, ವೇದಿಕೆ ಮೇಲೆ ಆಸೆಗಳಂಥ ಎಲ್ಲ ಪತ್ರಕರ್ತರ ಬಂಧುಗಳೇ ಹಾಗೂ ಈ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಎಲ್ಲ ಶಿಕ್ಷಕರಿಂದಲೇ ಹಾಗೂ ನನ್ನ ಮತ್ತು ವಿದ್ಯಾರ್ಥಿ ಅನ್ನೋದಕ್ಕಿಂತ ಸೈನಿಕರಾಗಲು ಬಯಸಿದಂಥ ಎಲ್ಲ ನನ್ನ ಸಹೋದರರು. ಮಲ್ಲಿಂಗನವ್ರ ಸರ್ ಈ ಒಂದು ರಸ್ತೆ ಸುರಕ್ಷತಾ ಸಪ್ತಾಹದಲ್ಲಿ ಅನೇಕ ವಿಷಯಗಳ ಬಗ್ಗೆ ತಿಳಿಸಿದರು. ನಾವು ಮೊನ್ನೆ ಮೇಳ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಹೆಲ್ಮೆಟ್ ಮತ್ತು ಇನ್ಶೂರೆನ್ಸ್ಗಳನ್ನು ಒಂದೇ ಸೂರಿನಡಿಯಲ್ಲಿ ಮಾಡಿಕೊಡಬೇಕು ಅನ್ನುವಂಥ ಒಂದು ಯೋಜನೆ ಹಾಕ್ಕೊಂಡು ಸರ್ನು ಕರೆಸಿದ್ದೀವಿ. ಬಟ್ ನನಗೆ ಸರ್ ಧನ್ಯವಾದ ಹೇಳಿದರು. ಬಟ್ ಬೇಜಾರು ಏನಾಗ್ತಾ ಇದೆ ಅಂತಂದರೆ, ಇಷ್ಟೆಲ್ಲ ಮಾಡಿದಾಗ್ಯೂ ಸಾರ್ವಜನಿಕರು ಅದರ ಸದುಪಯೋಗವನ್ನು ಪೂರ್ಣ ಪ್ರಮಾಣದಲ್ಲಿ ತಗೋತಾ ಇಲ್ಲಲ್ಲ ಅನ್ನುವಂಥ ಒಂದು ಬೇಜಾರು ನಮ್ಮಲ್ಲಿದೆ. ನಾವೆಲ್ಲ ಕಷ್ಟಪಟ್ಟು ಎಲ್ಲರೂ ಹೆಲ್ಮೆಟ್ ಮಾರುವಂಥವ್ರು ಸಹಿತ ಮತ್ತು ಇನ್ಶೂರೆನ್ಸನ್ನು ಮಾಡುವಂಥ ಎಲ್ಲ ಕಂಪನಿಗಳ ಇವ್ರನ್ನ ಕರೆಸಿ ಎಲ್ಲ ಕಡೆ ಒಂದೇ ಇದು ಮಾಡಿದ್ವಿ. ಬಟ್ ವಾಲಂಟ್ರಿಯಾಗಿ ಕೇವಲ 3 ಜನ ಮಾತ್ರ ವಾಲಂಟ್ರಿಯಾಗಿ ಬಂದು ಇನ್ಶೂರೆನ್ಸನ್ನು ಮಾಡಿಸ್ಕೊಳ್ತೀವಿ. ನಮಗೆ ಸ್ವಲ್ಪ ತಲೆ ಕೆಟ್ಟು ಏನು ಮಾಡಿದ್ವಿ ಅಂದರೆ ಎಲ್ಲರನ್ನೂ ಹಿಡಿದು ಹಾಕಿದ್ವಿ. ಒಂದು 300 ಬೈಕ್ಗಳನ್ನು ನಾವು ಅವತ್ತು ಹಿಡಿದು ಅವ್ರು ಇನ್ಶೂರೆನ್ಸ್ ಮಾಡಿಸಿ ಮತ್ತು ಹೆಲ್ಮೆಟ್ ಮಾಡಿಸ್ಕೊಂಡು ಹೋಗ್ರಿ ಅಂತಂದ್ರೆ ಕೇವಲ 85 ಜನ ಮಾತ್ರ ಹೆಲ್ಮೆಟ್ಗಳನ್ನು ಪರ್ಚೇಸ್ ಮಾಡಿದ್ರು. ಉಳಿದವ್ರು ಏನು ಮಾಡಿದರು ಅಂತಂದ್ರೆ ಅದು ನಮ್ಮ ಕಣ್ಣಿಗೆ ಮಣ್ಣು ಎರಚಿದ್ರು ಅಂತೇಳಿ ಅವ್ರು ಅನ್ಕೋತಾ ಇದ್ದಾರೆ. ಆದರೆ ಅವ್ರ ಕಣ್ಣಿಗೆ ಅವ್ರು ಮಣ್ಣು ಎರಚ್ಕೊಂಡ್ರು ಅಂತೇಳಿ ನನ್ನ ಭಾವನೆ. ಒಬ್ಬ ಪರ್ಚೇಸ್ ಮಾಡಿರೋಂಥ ಹೆಲ್ಮೆಟನ್ನು ನಂದು ಹೆಲ್ಮೆಟ್ ಐತಿ ಅಂತೇಳಿ ಅದನ್ನು ತೊಗೊಂಬಂದು ನಮಗೆ ತೋರಿಸಿ ಹೋಗ್ಬಿಟ್ರು ನಮ್ಮ ಪೊಲೀಸರಿಗೆ. ಅದು ನಮಗೆ ಮೋಸ ಅಲ್ಲ, ಅವ್ರಿಗೆ ಅವರೇ ಮೋಸ ಮಾಡ್ಕೊಂಡಾಗ. ನಮ್ಮ ದುರಾದೃಷ್ಟವಶಾತ್ ಏನಾಯಿತು ಅಂತಂದರೆ, ಎಂದು ಅವತ್ತು ಮೇಳ ಮಾಡಿದ್ವಿ ಮೊನ್ನೆ ಸೋಮವಾರ 15ನೇ ತಾರೀಕಿಗೆ, ಅವತ್ತೇ 2 ಆಕ್ಸಿಡೆಂಟ್ ಆಗಿ 2 ಡೆತ್ ಆದರು. ಒಂದು ಬೈಕ್ ಆಕ್ಸಿಡೆಂಟಲ್ಲಿ ಹೆಲ್ಮೆಟ್ ಇಲ್ಲದೆ ಇರೋದ್ರಿಂದ ಸತ್ತೋದವು, ಇಲ್ಲೇ ಮುಗುಳ್ಕೋಡು ಕ್ರಾಸಿಂದ ಹಾರೋಗೇರಿಗೆ ಹೋಗೋ ರೋಡದಲ್ಲಿ. ಅದು ಮುಂಚಿತವಾಗಿ ಬೆಳಗ್ಗೆ ಅವತ್ತು ಹಿಂದಿನ ರಾತ್ರಿ ಇಲ್ಲೇ ಕೌಸಲ್ಗಿ ಪೆಟ್ರೋಲ್ ಪಂಪ್ ಅಂತ ಬರುತ್ತೆ, ಅಲ್ಲಿ ಒಂದು ಟ್ಯಾಕ್ಟ್ರಿಗೂ ಮತ್ತು ಒಂದು ಲಾರಿಗೂ ಅಪಘಾತ ಆಗಿ ಲಾರಿ ಚಾಲಕ ಆಸ್ಪತ್ರೆಯಲ್ಲಿ ಡೆತ್ ಆದ. ಇದು ಅದೃಷ್ಟ ದುರಾದೃಷ್ಟ ನಮ್ಮದು ಅಂತೇಳಿ ಅನ್ಕೊಳ್ಬೇಕಾಗಿದೆ. ಎಂದು ಮೇಳ ಮಾಡಿದ್ದೀವಿ ಅವತ್ತೇ ಇಂಥ ಒಂದು 2 ದುರ್ಘಟನೆಗಳು. ನಾವು ಎಷ್ಟೇ ಅವೇರ್ನೆಸ್ಗಳನ್ನು ನಾವು ಮಾಡ್ತಾ ಇದ್ರು ಸಹಿತ ಅದನ್ನು ಏನಾಗಿದೆ ಅಂದರೆ ಜನರಲ್ಲಿ ಒಂದು ಕಿವಿಯಾಗ ಕೇಳೋದು, ಒಂದು ಕಿವಿಯಾಗ ಕೇಳಿ ಬಿಟ್ಬಿಡುವಂಥ ಒಂದು ಪ್ರವೃತ್ತಿ ನಮ್ಮಲ್ಲಿ ಬೆಳ್ಕೊಂಡ್ಬಿಟ್ಟಿದ್ದೀವಿ. ಈಗ ನಾವು ಉಳಿಕೆದ್ದು ನಿಯಮಗಳನ್ನು ಪಾಲನೆ ಮಾಡೋದು, ಅದನ್ನು ಮಾಡೋದು, ಇದನ್ನು ಮಾಡೋದು ಅನ್ನುವಂಥ ಒಂದು ಪ್ರಮೇಯಗಳ ಬೇಡ. ನಾನು ಉಳಿಕೆದ್ದು ಎಲ್ಲ ವಿಷಯಗಳನ್ನು ಹೇಳ್ಕೊತ ಕೂತ್ರೆ ಅದರಲ್ಲಿ ಅರ್ಥನೂ ಇರೋಂಗಿಲ್ಲ. ಆದರೆ ಕನಿಷ್ಠ ಸಾಮಾನ್ಯ ಜ್ಞಾನ ನಮ್ಮಲ್ಲಿ, ಒಂದು ಹೆಲ್ಮೆಟ್ ಬಳಸಬೇಕನ್ನುವಂಥ ಕನಿಷ್ಠ ಸಾಮಾನ್ಯ ಜ್ಞಾನ ನಮ್ಮಲ್ಲಿ ಬರ್ತಾ ಇಲ್ಲ. ಬೇಜಾರು ಸಂಗತಿ. ಇವತ್ತು ಮತ್ತೆ ನಾನು ಅವತ್ತು ಮೇಳದ ದಿನ ಪೊಲೀಸರು ಹಿಡಿತಾರ ಅನ್ನುವಂಥ ಮನೋಭಾವನೆಯಿಂದ ಕೆಲವೊಂದು ಜನ ಹೆಲ್ಮೆಟ್ಗಳನ್ನು ಹಾಕ್ಕೊಂಡು ಹೋದರು ನಿನ್ನೆ ಕಾಟಾಚಾರಕ್ಕೆ. ಮತ್ತೆ ಮರುದಿನ ಅಂದರೆ ನಿನ್ನೆ ಮತ್ತು ಇವತ್ತು ನೋಡ್ತಾ ಇದ್ದಾರೆ ಒಬ್ಬರು ಹೆಲ್ಮೆಟ್ ಹಾಕೋತಾ ಇಲ್ಲ. ಹೆಲ್ಮೆಟ್ಗಳನ್ನು ಹಾಕೊಳ್ಳೋದು ಪೊಲೀಸರ ಅಂಜಿಕೆಗೋಸ್ಕರನ? ಪೊಲೀಸರಿಗೆ ಬೇಕಾಗಿದೆಯಾ ಅಥವಾ RTOದವ್ರಿಗೆ ಬೇಕಾಗಿದೆಯಾ? ಫೈನನ್ನು ನಾವು ಹಾಕ್ತಾ ಇದ್ದೀವಿ, ಅವತ್ತು ಹಾಕಲಿಲ್ಲ, ಯಾರಿಗೂ ಫೈನ್ ಹಾಕಕ್ಕೆ ಹೋಗಲಿಲ್ಲ. ಎಲ್ರಿಗೂ ತಿಳುವಳಿಕೆ ನೀಡಿ ಅದನ್ನು ಹೆಲ್ಮೆಟ್ ಪರ್ಚೇಸ್ ಮಾಡಿರಿ ಅಂಥೇಳಿ ನಾವು, ಮತ್ತು ಇನ್ಶೂರೆನ್ಸ್ ಮಾಡಿಸ್ರಿ ಅಂಥೇಳಿ ನಾವು ಅನುಕೂಲ ಮಾಡಿಕೊಟ್ರು. ಸುಮಾರು 75 ಜನ ಇನ್ಶೂರೆನ್ಸ್ಗಳನ್ನು ಮಾಡಿಸಿದ್ವಿ. ಬರೀ 85 ಜನ ಮಾತ್ರ ಹೆಲ್ಮೆಟ್ಗಳನ್ನು ಪರ್ಚೇಸ್ ಮಾಡಿದ್ರು. ಇವತ್ತು ಅದನ್ನು ಯಾರೋ ಒಬ್ಬರು ಹೆಲ್ಮೆಟ್ಗಳನ್ನು ಹಾಕೊಂಡು ಹೋಗೋಕ್ಕೆ ತಯಾರಾಗ್ತಾ ಇಲ್ಲ. ನಾವು ಮತ್ತೆ ಪನಿಷ್ಮೆಂಟ್ ಮಾಡಲಿಕ್ಕೆ ಫೈನ್ಗಳನ್ನು ಹಾಕಬೇಕಂತಂದರೆ ಸರ್ ಹೇಳಿದಂಗೆ ಯಾರಿಗೋ ಇನ್ಫ್ಲೂಯೆನ್ಸ್ ಹಚ್ಚೋದು, ಅವ್ರಿಗೆ ಹೇಳೋದು,
ಮಾಡೋದು, ಇಲ್ಲಾಂದರೆ ಪೊಲೀಸರ ಬಗ್ಗೆ ಒಂದು ಕೆಟ್ಟದಾಗಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದು, ಪೊಲೀಸರು ದುಡ್ಡು ತಿಂತಾರೆ ಅನ್ನುವಂಥದ್ದು. ಸರ್ ಹೇಳಿದರು, ದಾಖಲಾತಿಗಳು ಸರಿ ಇದ್ದರೆ ಹೆಲ್ಮೆಟ್ಗಳನ್ನು ನೀವು ಹಾಕೊಂಡಿದ್ರೆ ಪೊಲೀಸರಿಗೆ ದುಡ್ಡು ಕೊಡೋ ಪ್ರಶ್ನೆನೇ ಬರೋಂಗಿಲ್ಲ. ದುಡ್ಡು ಎಲ್ಲನೂ ಪೊಲೀಸರು ತಮ್ಮ ಜೇಬಿಗೆ ಇಳಿಸ್ಕೊಳಂಗಿಲ್ಲ. ನಿಮಗೆ ಅದಕ್ಕೆ ಆದಂಥ ಒಂದು ರಸೀದಿಗಳನ್ನು ಕೊಡ್ತಾರೆ. ಅದನ್ನು ಕೇಳಬೇಕಾಗಿದ್ದು ನಿಮ್ಮ ಕರ್ತವ್ಯನೂ ಕೂಡ. ಮೊದಲು ನೀವು ದಾಖಲಾತಿಗಳನ್ನು ಮತ್ತು ಹೆಲ್ಮೆಟನ್ನು ಹೊಂದಬೇಕಾಗಿದ್ದು ನಿಮ್ಮ ಕರ್ತವ್ಯ. ಇನ್ ಕೇಸ್ ನಾವು ಹಾಕೋಲಿಲ್ಲ ಅಥವಾ ನಾವು ಅದನ್ನು ದಾಖಲಾತಿಗಳನ್ನು ಹೊಂದಿಲ್ಲ ಅಂತಂದರೆ ಹಣ ಕೊಟ್ಟು ದಂಡ ಕಟ್ಟಿದ ಮೇಲೆ ಅದ್ರದ್ದು ರಸೀದಿ ಪಡಿಬೇಕಾಗಿದ್ದು ನಿಮ್ಮ ಕೆಲಸ. ಅದನ್ನು ಬಿಟ್ಟು ಪೊಲೀಸರು ದುಡ್ಡು ತಿಂತಾರೆ ಅನ್ನುವಂಥದ್ದನ್ನು ನಾವು ನೆಗೆಟಿವ್ ಆಗಿ ಬರೀ ಬಿಂಬಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಹೊರತು, ಆದರೆ ನಾವು ಎಷ್ಟು ಸರಿ ಅನ್ನೋದ್ರ ಬಗ್ಗೆ ಪ್ರಶ್ನೆ ನಾವು ಮಾಡ್ಕೊಳಕ್ಕೆ ತಯಾರಾಗ್ತೇವೆ. ಅದಕ್ಕೆ ದಯವಿಟ್ಟು ಎಲ್ಲ ಸಂಸ್ಥೆಯಲ್ಲಿರುವಂಥ ಸಂಸ್ಥಾಪಕರಾಗಲಿ ಅಥವಾ ಅದರ ಮುಖ್ಯಸ್ಥರು ದಯವಿಟ್ಟು ಅಡಿವಡಿ ಸರಿ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಈ ಸಂಸ್ಥೆಗೆ ಬರುವಂಥ ಪ್ರತಿಯೊಬ್ಬರಿಗೂ ಬೈಕಲ್ಲಿ ಬರ್ತಾ ಇದ್ದರೆ ಕನಿಷ್ಠ ಸಾಮಾನ್ಯ ಜ್ಞಾನ 2, ಒಟ್ಟು 3 ದಾಖಲಾತಿ, ಒಂದು ಹೆಲ್ಮೆಟ್ಟು, ಒಂದು RC, ಒಂದು ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಬೇಕು ಅನ್ನುವಂಥ ಒಂದು ತಿಳುವಳಿಕೆಯನ್ನು ದಯವಿಟ್ಟು ನೀಡಿ. ಇಲ್ಲಿ ಆಲ್ಮೋಸ್ಟು ಅಬೋ 18 ಇದ್ದಂಗೆ ಇದ್ದಾರೆ ಅನಿಸ್ತಾ ಇದೆ. ಡ್ರೈವಿಂಗ್ ಸ್ಕೂಲು ತಮ್ಮಲ್ಲಿದೆ ಅಂತ ಅನಿಸ್ತಾ ಇದೆ. ಮತ್ತು ಈಗ ಡ್ರೈವಿಂಗ್ ಸ್ಕೂಲ್ಗೆ ಅಂದರೆ ಇನ್ನು ಲೈಸೆನ್ಸನ್ನು ಪಡೀಲಿಕ್ಕೆ ಏನು ಅಂಥ ದೊಡ್ಡದಾದಂಥ ಪರಿಶ್ರಮ, ಬೈಕ್ ಹೊಡೆಯೋದು ಅಂಥದ್ದೇನು ಪರಿಶ್ರಮ ಏನು ಬೇಕಾಗಿಲ್ಲ. ಈಗ ಆನ್ಲೈನ್ದಲ್ಲೇ ಇಲ್ಲೇ ಕೂತ್ಕೊಂಡು ನಾವು ಅಪ್ಲಿಕೇಶನನ್ನು ಹಾಕ್ಕೊಂಡು ಅನಿಸ್ತಾ ಇದೆ. ದಯವಿಟ್ಟು ಸರ್ ತಾವು ಅದನ್ನು ಇಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಬರುವಂಥ ತರಬೇತಿಗೆ ಬರುವಂಥ ವಿದ್ಯಾರ್ಥಿಗಳು ಅಬೋ 18 ಇತ್ತು ಅಂದರೆ ಏನೋ ಒಂದು ಡಾಕ್ಯುಮೆಂಟ್ಸನ್ನು, ಒಂದು ಫೋಟೋ, ಒಂದು ಆಧಾರ್ ಕಾರ್ಡ್, LC, ಒಂದು ಲಿವಿಂಗ್ ಸರ್ಟಿಫಿಕೇಟ್, ಇದನ್ನು ಆನ್ಲೈನ್ದಲ್ಲಿ ಒಂದು ಸಾಫ್ಟ್ವೇರ್ ಇದೆ, ಆನ್ಲೈನ್ದಲ್ಲಿ ಅಪ್ಲೋಡ್ ಮಾಡಿಬಿಟ್ರೆ ನಮಗೆ ಅಪ್ಲಿಕೇಶನನ್ನು ಫಿಲಪ್ ಮಾಡಿ ಕಳಿಸ್ಕೊಡುವಂಥದ್ದು ಒಂದು ಆದಮೇಲೆ ಅದು ನಮಗೊಂದು ಡೇಟ್ ಕೊಡ್ತದೆ. ಕಂಪ್ಯೂಟರೈಸ್ನೇ ಒಂದು ಡೇಟ್ ಕೊಡ್ತದೆ. ಆ ಡೇಟಿಗೆ ನಾವು RTO ಹತ್ರ ಹೋಗಿ, ಸರ್ ಹತ್ರ ಹೋಗಿ ನಾವು ಲರ್ನಿಂಗ್ ಲೈಸೆನ್ಸನ್ನು ಪಡಿಬೇಕು. ನಂತರ ಒಮ್ಮೆ ರೆಗ್ಯುಲರ್ ಲೈಸೆನ್ಸನ್ನು ನಾವು ಪಡ್ಕೊಂಡ್ಬಿಟ್ರೆ ಅದೇನು ಭಾಳ ಅಷ್ಟು ಸರ್ಕಾರದ ಫೀಸ್ ಸತ್ಯಕ್ಕೆ ಭಾಳ ಇರೋಂಗಿಲ್ಲ. ಹಬ್ಬ ಬಂದರೆ ಒಂದು 500ರಿಂದ 1,000 ರೂಪಾಯಿ ನಮ್ಗೆ ಖರ್ಚಾಗ್ತದೆ ಅಷ್ಟೇ. ಇದರಿಂದ ಎಷ್ಟು ಕೆಟ್ಟ ಪರಿಣಾಮ ಬೀರ್ತದೆ ಅಂತೇಳಿ ಒಂದು ಸರ್ ಉದಾಹರಣೆ ಕೊಟ್ಟು, ಅಡಿವಡಿ ಸರ್ 3 ಲಕ್ಷ ಅಂತ. ಬಹುಶಃ ನಾನು ಒಂದು ಪ್ರಶ್ನೆ ಮಾಡ್ತೀನಿ, ನನ್ನ ಮೇಲೆ ಗಾಡಿ ಹಾಸಿ ನಾನು ಸತ್ನೆ ಅಂದರೆ ಎಷ್ಟು ಇನ್ಶೂರೆನ್ಸನ್ನು ನನ್ನ ಕುಟುಂಬಕ್ಕೆ ಕೊಡಬೇಕು ಅಂತೇಳಿ ತಾವು ಹೇಳ್ಬೇಕು ಸರ್. ನಾ ಏನಾರ ಸತ್ನೆ ಅಂದರೆ ನನಗೇನಾದರೂ ನೀವು ಹಾಸಿದ್ರಿ ಅಂದರೆ ನನಗೆ ಕೋಟಿ ರೂಪಾಯಿಯನ್ನು ನೀವು ನನ್ನ ಮನೆಗೆ ಕೊಡಬೇಕಾಗ್ತದೆ. ಅಷ್ಟು ಆಯ್ತಾ? ಎಷ್ಟು ಜನ ಕೋಟ್ಯಾಧೀಶರು ಇದ್ದೀರಾ ನೀವಿಲ್ಲಿ? ಇಲ್ಲ. ನಾವು ಮಾಡಬೇಕಾಗಿದ್ದ ಕೆಲಸ ಏನು? ಒಂದು ಬೈಕನ್ನು ನಾವು ಪರ್ಚೇಸ್ ಮಾಡಿದ್ರ ಜೊತೆಗೆ ಇನ್ಶೂರೆನ್ಸನ್ನು ಕಡ್ಡಾಯವಾಗಿ ಮಾಡಿಸ್ಬೇಕು. ಮತ್ತು ನಾವು ಬೈಕನ್ನು ಸಿಕ್ಕವರಿಗೆ ಕೊಡ್ತೀವಿ. ಯಾರೋ ಕೇಳ್ತಾರೆ, ನನ್ನ ಫ್ರೆಂಡ್ ಬರ್ತಾನೆ, ಸ್ವಲ್ಪ ಬೈಕ್ ಬೇಕು, ಇಲ್ಲಿ ಹೋಗಿ ಬರ್ತೀನಿ ಕೊಡು ಅಂತ ಕೇಳ್ತಾನೆ. ನಾವೇನು ಮಾಡ್ತಾ ಇದ್ದೀವಿ ಅಂದ್ರೆ ಅವ್ನು ಡ್ರೈವಿಂಗ್ ಲೈಸೆನ್ಸ್ ಐತಾ ಇಲ್ಲ, ನಮ್ಮದು ವೆಹಿಕಲಲ್ಲಿ ಹೆಲ್ಮೆಟ್ ಇದೆನಾ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಯಾವುದೂ ಯೋಚನೆ ಮಾಡೋದು. ತೊಗೊಂಡು ಹೋಗುವಂತೆ ಚಾವಿ ಕೊಟ್ಬಿಡ್ತೀವಿ. ಅವನು ಏನಾದರೂ ಅಪಘಾತ ಮಾಡ್ತಾನೆ, ಅದಕ್ಕೆ ಹೊಣೆಗಾರರು ಯಾರು? ಕಾನೂನದಲ್ಲಿ ನಾನು ತಪ್ಪು ಮಾಡಿದರೆ ನನಗೆ ಶಿಕ್ಷೆ, ಹೌದಾ? ಇಲ್ಲಿ ಹಂಗಾಗಂಗಿಲ್ಲ. ಆಕ್ಸಿಡೆಂಟ್ಗಳಲ್ಲಿ ಮಾಲಕ ಅನ್ನೋ ಒಂದು ತಪ್ಪಿನಿಂದಾಗಿ ಯಾವ ಅಪಘಾತ ಮಾಡಿದ್ರು ಸಹಿತ ಅದಕ್ಕೆ ಸಂಪೂರ್ಣ ಹೊಣೆಗಾರ ಮಾಲಕನಾಗ್ತಾನೆ. ಅದಕ್ಕೆ ಸರ್ ಉದಾಹರಣೆ ಕೊಟ್ಟರು. ಜೈಲಿಗೆ ಹೋದವ ಯಾರು? ಅಪ್ಪ ಹೋದ, ಮಗ ಹಾಸಿನವ, ಅಪ್ಪ ಜೈಲಿಗೆ ಹೋದ. ಇಲ್ಲೇನಾಗ್ತದಂದ್ರೆ ಮಾಲೀಕ ಸಂಪೂರ್ಣ ಆ ವಾಹನಕ್ಕೆ ಸಂಪೂರ್ಣ ಜವಾಬ್ದಾರಿ ಮಾಲೀಕನೇ ಆಗ್ತಾನೆ. ಆ ಕುಟುಂಬಕ್ಕೆ ಅಂದರೆ ಬರೇ 3 ಲಕ್ಷ ಅದು ಎದಕ್ಕೆ ಆಗ್ತದೆ ಅಂತಂದ್ರೆ ಕೇವಲ ಆ ವ್ಯಕ್ತಿಯ ಅವನ ಒಂದು ವಯಸ್ಸು ಮತ್ತು ಅವ ಮಾಡುವಂಥ ಒಂದು ಉದ್ಯೋಗ, ಇನ್ನೂ ಇಂತಿಷ್ಟು ವರ್ಷ ಬದುಕಬಹುದು ಅನ್ನುವಂಥ ಒಂದು ಅಜುಮ್ಷನನ್ನು ಇಟ್ಟುಕೊಂಡು ಕ್ಯಾಲ್ಕುಲೇಷನ್ ಮಾಡಿ ಕೋರ್ಟು ಇಂತಿಷ್ಟು ಪರಿಹಾರ ಕೊಡಬೇಕು ಅಂತೇಳಿ ಮಾಡ್ತದೆ. ಯಾಕಂದರೆ ನಾನೊಬ್ಬ ಸರ್ಕಾರಿ ನೌಕರರ
ನನ್ನದೇ ಆದಂಥ ನನಗೆ ಅಂದರೆ ನನ್ನ ಒಂದು ಹುದ್ದೆ, ಮುಂದೆ ನಾನು ಎಷ್ಟು ವರ್ಷ ಬದುಕಬಹುದು, ನನ್ನ ಕುಟುಂಬಕ್ಕೆ ಈಗ ನಾನು ಪಗಾರ ಎಷ್ಟು ತಗೋತಾ ಇದ್ದೀನಿ, ಅದರ ಮೇಸ್ ಮೇಲೆ ನನ್ನ ಕ್ಯಾಲ್ಕುಲೇಷನನ್ನು ಕೋಲ್ಟ್ ಮಾಡುತ್ತೆ. ಅದು ನನ್ನ ಕುಟುಂಬಕ್ಕೆ ಕೊಡುತ್ತೆ. ಕೋಟ್ಯಾನುಗಟ್ಟಲೆ ಕೊಡಲಿಕ್ಕೆ ನಿಮ್ಮಲ್ಲಿ ಯಾರಿಗೆ ಅರ್ಹತೆ ಇದೆ? ಎಷ್ಟು ಜನ ನಿಮ್ಮ ಮನೆಯಲ್ಲಿ ಬೈಕ್ಗಳನ್ನು ಹೊಂದಿದ್ದೀರಾ ನೀವು? ಎಷ್ಟು ಜನ ಇದೆ ಬೈಕು? ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ಸಾಮಾನ್ಯವಾಗಿ ಒಂದು ಸಾರಿಗೆ ವಾಹನ ಅಂದರೆ ಬೈಕ್ ಕಡ್ಡಾಯವಾಗಿದ್ದೇ ಇದೆ. ಕಾರು ಅವ್ರವ್ರ ಕೆಪಾಸಿಟಿ ತಕ್ಕಂಗಿದ್ದು. ಆದರೆ ನಾವು ಎಷ್ಟು ಜನ ಇನ್ಶೂರೆನ್ಸನ್ನು ನಾವು ಮಾಡಿಸಿದ್ದೀವಿ? ಇನ್ಶೂರೆನ್ಸ್ ರೆಗ್ಯುಲರ್ ಇದೆ ಅನ್ನುವಂಥದ್ದು ಎಷ್ಟು ಜನ ಇದ್ದೇವೆ? ಎಷ್ಟು ಜನ ಇದ್ದೀರಾ? ಎಷ್ಟು ಜನ ಹೆಲ್ಮೆಟನ್ನು ಹೊಂದಿದ್ದೀರಾ? ಹಾಕೋತೀರಾ? ಎಷ್ಟು ಜನ? ಅಲ್ಲ, ನಿಮ್ಮ ಪ್ರಾಮಾಣಿಕತೆಗೆ ನಾವು ಮೆಚ್ಚಬೇಕು. ಆದರೆ ಮೆಚ್ಚುವಂಥದ್ದನ್ನು ಪ್ರಶ್ನೆ ಇದು ಆಗ್ತಾ ಇಲ್ಲ. ಇನ್ನೇಗೆ ನಾನು ಜಸ್ಟ್ ಹಂಗೆ ಸರ್ ಮಾತಾಡೋ ಮುಂದೆ ನೋಡಿದೆ, ಒಬ್ಬ ನಾವು ಹುಡುಗನು ಮೈನರೋ ಮೇಜರ್ ಗೊತ್ತಾಗಲಿಲ್ಲ ಸರ್, ಇನ್ನೊಬ್ಬ ಹಿರಿಯ ಮನುಷ್ಯ ತೊಗೊಂಡು ಗಾಡಿ ಹೋಗ್ತಾ ಇದ್ದಾನೆ, ಅವನಕಿನ ಸ್ಪೀಡಾಗಿ ಓವರ್ಟೇಕ್ ಮಾಡಿ ಅಲ್ಲಿ ಹೋಗಿ ನಿಂದಿಸಿದವನು ವಿಪರೀತ ಸ್ಪೀಡಲ್ಲಿ. ಬಹುಶಃ ಅವನ ಹೈಟ್ಗೂ ಆ ವೆಹಿಕಲ್ಗೂ ಮ್ಯಾಚ್ ಆಗ್ತಾ ಇಲ್ಲ. ಅಂದರೆ ಏನಾಗ್ತಾ ಇದೆ ಅಂತಂದರೆ, ಜನರಿಗೆ ಬೈಕು ಉಪಯೋಗಕ್ಕೆ ಹೌದು ಒಪ್ಕೋತೀನಿ, ಒಂದು ಸಾರಿಗೆ ವಾಹನ ಅದಷ್ಟೇ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ನಮ್ಮನ್ನು ತೆಗೆದುಕೊಂಡು ಹೋಗುವಂಥ ಸಾಧನ. ಅದು ಜಾಲಿ ರೈಡಿಂಗ್ ಅಲ್ಲ. ನಾವು ಅವಸರದಲ್ಲಿ ಅಥವಾ ನಮ್ದು ಯಾವುದೋ ಒಂದು ಟೆನ್ಷನ್ದಲ್ಲಿ ನಾವು ಗಾಡಿಗಳನ್ನು ಓಡಿಸುವಂಥ ಒಂದು ಪ್ರಮೇಯಗಳನ್ನು ಜಾಸ್ತಿ ಆಗ್ತದೆ. ನಾವು ದಿನ ಪೇಪರ್ಗಳನ್ನು ಓದ್ತಾ ಇದ್ದೀವಿ. ಪೇಪರ್ದಲ್ಲಿ ಏನಿದೆ ಅಂತಂತಂದರೆ, ಒಳಗಿನ ಪುಟಗಳಲ್ಲಿ ಅಪಘಾತ 1 ಸಾವು, ದುರ್ಮರಣ, ಮೊನ್ನೆ ಬಸ್ಸಲ್ಲಿ ಮಧ್ಯಪ್ರದೇಶದಲ್ಲಿ 32 ಜನ ಬಸ್ಸಲ್ಲಿ ಡೆತ್ ಆದರು. ಬರೀ ಇವನ್ನೇ ಕೇಳುವಂಥದ್ದಾಗಿದೆ. ನಮ್ಮ ಸುರಕ್ಷತೆ ಬಗ್ಗೆ ನಮಗೆ ವೈಯಕ್ತಿಕವಾಗಿ ನಮಗೆ ಕಾಳಜಿಗಳಿಲ್ಲ, ಬೇರೆದಾದ ಮಾತು. ನೀವೆಲ್ಲರೂ ಇನ್ನೂ ಅವಲಂಬಿತರೇ ನಿಮ್ಮ ತಂದೆ ತಾಯಿಗಳಿಗೆ, ಹೌದಾ? ಏನು ದುಡ್ದಾಗ್ತಾ ಇದ್ದೀರಾ? ಫೀಸನ್ನು ಇಲ್ಲಿ ಕಟ್ಟಬೇಕಾದ ಫೀಸನ್ನು ನೀವೇ ದುಡ್ಡು ತೊಗೊಂಬಂದಿದ್ದೀರಾ? ಇಲ್ಲ, ನೀವು ಇನ್ನೂ ಅವಲಂಬಿತರೇ ಇದ್ದೀರಾ. ನೀವು ಏನಾದರೂ ಅಪಘಾತದಲ್ಲಿ ಕೈ ಕಾಲು ಮುರ್ಕೊಂಡು ಮನೇಲಿ ಕುಂತರೆ ಮನೆಯವರ ಪರಿಸ್ಥಿತಿ ಹೆಂಗೆ ಆಗಬಾರ್ದು? ಬೆಳೆದ ಮಗ ಅಪಘಾತದಲ್ಲಿ ಸತ್ತ ಅಂತಂದರೆ ತಂದೆ ತಾಯಿಗಳ ಪರಿಸ್ಥಿತಿ ಏನಾಗುತ್ತೆ? ಪ್ರತಿಯೊಂದು ತಂದೆ ತಾಯಿಗಳಿಗೆ ಒಂದು ಹೆಚ್ಚ ಅಂತಂದರೆ, ಒಂದು ಕೆಟ್ಟದಾದಂತ ಅಂದರೆ ಪುತ್ರ ಶೋಕ ಅಂತೇಳಿ ಕರೀತಾರೆ. ತಂದೆ ತಾಯಿಗಳಿಗೆ ತನ್ನ ವಯಸ್ಸಿನಲ್ಲಿ ತಾವು ಜೀವಂತ ಇದ್ದಾಗ ಮಕ್ಕಳು ಬೆಳೆದ ಬಂದು ಮಕ್ಕಳು ಏನಾದರೂ ಸತ್ತು ಹೋದ್ರು ಅಂತಂದರೆ ಅದು ಶೋಕ ಶಾಶ್ವತವಾಗಿರ್ತದೆ. ಅಂಥ ಘಟನೆಗಳು ಏನಾದರೂ ಆಯಿತು ಅಂತಂದರೆ, ಮೊನ್ನೆ ಅದೇ 15ನೇ ತಾರೀಕಿಗೆ ಆಗಿರುವಂಥದ್ದು ಬಹುಶಃ ಅಷ್ಟೇ ಏಜ್ನ, ಹೆಚ್ಚು ಕಡಿಮೆ 25ರಿಂದ 30 ವರ್ಷ ವಯಸ್ಸಿನ. ಇನ್ನೊಂದು ಘಟನೆ ಮೊನ್ನೆ ಯಾದವಾಡದಲ್ಲಿ ಒಂದಾಯಿತು. ಮೈನರ್ ಇರುವಂಥ ಹುಡುಗ, ಅವನು 16 ವರ್ಷದ ಹುಡುಗ ಬೈಕ್ ತೊಗೊಂಡು ಹೋಗ್ತಾ ಇದ್ದಾನೆ. ಒಂದು ರೋಡ್ ಅಂಶನೂ ಸರಿಯಾಗಿ ಅವನು ಕಂಡಿಲ್ಲ. ಅವ್ರ ತಾಯಿ ಹಿಂದೆ ಕುಂದರ್ಸ್ಕೊಂಡು ಎಲ್ಲ ಕೆಲಸಕ್ಕೆ ಹೋಗಿದ್ದಾರೆ, ಕರ್ಕೊಂಡು ಹೋಗಿದ್ದಾನೆ. ರೋಡ್ ಅಂಶದ ಕಾಲಾರ ಬೈಕನ್ನು ಪಲ್ಟಿ ಮಾಡಿದ್ದಾನೆ. ಅವಳ ತಾಯಿ ಪುಡಿದು ಬಿದ್ದು ತಲೆ ಕೆಟ್ಟಾಗಿ ಅವಳು ಅಲ್ಲೇ ಸ್ಪಾಟಲ್ಲಿ ಡೆತ್. ಈಗ ಅಲ್ಲಿ 3 ಜನಕ್ಕೆ ಶಿಕ್ಷೆ. ಏನು ಅಂತಂದರೆ, ಗಾಡಿ ಮಾಲೀಕ ಅವ್ರ ಅಪ್ಪ, ಗಾಡಿ ಓಡಿಸೋನು ಅವನು, ಸತ್ತವಳು ಅವ್ರ ತಾಯಿ. ಈಗ ತಾಯಿನೂ ಕಳ್ಕೊಂಡ್ರು, ಬೈಕಿಗೆ ಇನ್ಶೂರೆನ್ಸ್ ಇಲ್ಲ, ಇವನು ಮೈನರು, ₹1 ಕ್ಲೇಮು ಆಗಿಲ್ಲ. ಈಗ ಇವರಿಬ್ಬರಿಗೆ ಊಟ ಹಾಕಬೇಕಂತಂದ್ರೆ ಯಾವುದೇ ಮನೆಯಲ್ಲಿ ಒಂದು ಹೆಣ್ಮಗಳು ಇಲ್ಲ. ಇವ 16 ವರ್ಷ, ಮದುವೆನೂ ಮಾಡೋಕ್ಕಾಗಿಲ್ಲ. ಅವನಿಗೆ 50 ವರ್ಷ, ಮದುವೆ ಆಗೋಕ್ಕಾಗಿಲ್ಲ. ಜೀವನದ ಪರಿಸ್ಥಿತಿಗಳು ಯಾವ ರೀತಿ ಆಗ್ತಾ ಇದೆ. ಒಂದು ಅಪಘಾತ ಎಷ್ಟು ದುರಂತಕ್ಕೆ ಈಡು ಮಾಡಿಕೊಡ್ತದ ಅನ್ನೋದಕ್ಕೆ ಒಂದು ಉದಾಹರಣೆಗಳಿಲ್ಲ. ಕಣ್ಣಾರೆ ನಾವು ಪ್ರತಿನಿತ್ಯ ರಸ್ತೆಯಲ್ಲಿ ರಕ್ತ ಹರಿತಾ ಇದ್ದದನ್ನು ನೋಡ್ತಾ ಇದ್ದೀವಿ, ಹೇಳ್ತಾ ಇದ್ದೀವಿ, ಹರಚ್ಕೋತಾ ಇದ್ದೀವಿ, ಕಿರಿಸ್ತಾ ಇದ್ದೀವಿ. ಆದರೆ ಅದಕ್ಕೆ ಯಾರೂ ಜನ ಬೆಲೆನೂ ಕೊಡ್ತಾ ಇಲ್ಲ. ಪ್ರತಿಯೊಬ್ಬರು ಕೇಳ್ತೀವಿ, ಅದೇ ಹೇಳ್ತಾರೆ, ಒಂದು ಕಿವಿಲಿ ಕೇಳ್ತೀವಿ, ಮತ್ತೊಂದು ಕಿವಿಲಿ ಬಿಟ್ಟು ಹೋಗ್ತಾ ಇದ್ದೀವಿ. ಸಾಮಾನ್ಯ ತಿಳುವಳಿಕೆಯನ್ನು ಸಹಿತ ನಾವು ಸಾಮಾನ್ಯ ನಾಗರಿಕರಾಗಿ ಒಬ್ಬ ಶಿಕ್ಷಿತರು
ಸಾಲಿ ಕಲ್ತಿಲ್ಲ ಅನ್ನೋರಿಗೆ ಏನೋ ಗೊತ್ತಿಲ್ಲಪ್ಪ ಅಂತ ಅನ್ಕೋಬಹುದು. ಶಿಕ್ಷಿತರು ಸಹಿತ ಈ ಸಾಮಾನ್ಯ ಜ್ಞಾನವನ್ನ ಜೀವನಕ್ಕೆ ಅಳವಡಿಸ್ಕೊಳಕ್ ತಯಾರಾಗ್ತಾ ಇಲ್ಲಲ್ಲ, ಅದು ಬೇಜಾರು ಅನ್ಸುತ್ತೆ. ನಾವು ಸಾಲಿ ಭಾಳ ಕಲ್ತಾ ಇದ್ದೀವಿ, ಇಂಜಿನಿಯರು, ಡಾಕ್ಟರ್ಸು ಏನೇನೋ ಆಗ್ತಾ ಇದ್ದೀವಿ. ನಾವು ಗಾಡಿ ಹಿಡಿದಾಗ ಕೇಳಿದಾಗ ಸಾರಿ ಸರ್ ಅಂತ ಅಂದ್ಬಿಡ್ತಾರೆ. ಸಾರಿ ನನಗೆ ಹೇಳೋದಲ್ಲ, ಡಾಕ್ಟರ್ನೇ ನಿಮಗೆ ಹೇಳಿದ್ರ ಅಂತ ಪರಿಸ್ಥಿತಿಗಳು ಬರ್ತಾ ಇದ್ದಾವೆ. ಪ್ರತಿನಿತ್ಯ ಒಂದು ಆಕ್ಸಿಡೆಂಟ್ಗಳು. 2019ರಲ್ಲಿ ನನ್ನ ವೃತ್ತದಲ್ಲಿ ಅಂದರೆ 3 ಠಾಣೆ, ಘಟಪ್ರಭಾ, ಮುಳಗೋಡು ಮತ್ತು ಮೂಡಲ್ಗಿಯಲ್ಲಿ 52 ಜನ ಡೆತ್ ಆಗಿದ್ದಾರೆ. 52 ಜನ ಡೆತ್ದಲ್ಲಿ ಸುಮಾರು 95% ಎಲ್ಲ ಬೈಕ್ದಲ್ಲಿ. ಯಾವ ಬೈಕಿಗೂ ಇನ್ಶೂರೆನ್ಸ್ ಇಲ್ಲ, ಡ್ರೈವಿಂಗ್ ಲೈಸೆನ್ಸ್ ಅಂತ ಯಾರಿಗೂ ಇಲ್ಲ. ಕಳೆದ ವರ್ಷ 36. ಸ್ಟ್ಯಾಟಿಸ್ಟಿಕ್ ಕಡಿಮೆ ಆಯಿತು ಅಂತಲ್ಲ, ಇಲ್ಲಿ ಕರೋನಾ ಬಂದಿದ್ದರಿಂದ ಸಾವಿನ ಸಂಖ್ಯೆ ಕಡಿಮೆ ಆಗಿದೆ ಅಷ್ಟೇ. ಕರೋನಾಗೆ ಥ್ಯಾಂಕ್ಸ್ ಹೇಳಿದ್ರು. ಮೂವತ್ತಾರು ಜನ ಡೆತ್ ಆದರು. ನಮ್ಮ ದೇಶದಲ್ಲಿ ಪ್ರತಿ 3 ನಿಮಿಷಕ್ಕೆ 2 ಡೆತ್ಗಳಾಗ್ತಾ ಇದೆ. ಡೆತ್ ರೇಟ್ ಸರ್ ಹೇಳಿದ್ರಲ್ಲ, ಕೊಲೆಗಿಂತ ಹೆಚ್ಚಾಗಿ ಆಕ್ಸಿಡೆಂಟ್ದಲ್ಲಿ ಸಾಯುವಂಥವ್ರ ಸಂಖ್ಯೆ ಜಾಸ್ತಿ ಆಗ್ತದೆ. ಇವ್ನು ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಜೀವನ ಸುಮ್ಮನೆ ಕಾಟಾಚಾರಕ್ಕೆ ಬಂದು ಹೋಗೋಕ್ಕಲ್ಲ. ಇಲ್ಲಿ ನಿಮಗೋಸ್ಕರ ನಿಮ್ಮ ತಂದೆ ತಾಯಿಗಳು ಶ್ರಮ ಭಾಳ ಇದೆ, ನಿನ್ನ ಕುಟುಂಬದವರ ಶ್ರಮ ಇದೆ, ನಿನ್ನನ್ನು ರೂಪಿಸಲಿಕ್ಕೆ ಭಾಳಷ್ಟು ಕಷ್ಟಪಟ್ಟಿದ್ದಾರೆ. ಆ ಕಷ್ಟ ಒಂದು ಕ್ಷಣಾರ್ಧದಲ್ಲಿ ನೀವು ಮಾಡಿರುವಂಥ ಸಣ್ಣ ನೆಗ್ಲಿಜೆನ್ಸಿಯಿಂದಾಗಿ ನಿಮ್ಮ ಜೀವ ಹೋಯಿತು ಅಂದರೆ ಅವ್ರು ಮಾಡಿರೋಂಥ ಶ್ರಮ ಮಾತ್ರ ವ್ಯರ್ಥ ಆಗ್ತದೆ. ಅದಕ್ಕೆ ದಯವಿಟ್ಟು ರಸ್ತೆ ಸುರಕ್ಷತೆಯ ಬಗ್ಗೆ, ಯಾಕೆಂದರೆ ನಮ್ಮಲ್ಲಿ ಜನಸಂಖ್ಯೆ ಎಷ್ಟು ಬೆಳೀತಾ ಇದೆ ಅದಕ್ಕಿಂತ ಹೆಚ್ಚಿನ ಪಟ್ಟು ವಾಹನಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಭೂಮಿ ಇರುವಷ್ಟೇ ಇದೆ, ರಸ್ತೆಗಳು ಅಗಲಾಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಜನಸಂಖ್ಯೆ ಹೆಚ್ಚಿದೆ, ನಮ್ಮ ವಾಸಕ್ಕೆ ಹೆಚ್ಚಿನ ಇದು ಬೇಕಾಗಿದೆ ಜಾಗ. ಜನಸಂಖ್ಯೆ ಮತ್ತು ಅದರ ತಕ್ಕಂಗೆ ವಾಹನಗಳ ಸಂಖ್ಯೆ ಹೆಚ್ಚಾಗ್ತಾ ಹೋದಂತೆಲ್ಲ ರೋಡಲ್ಲಿ ಜನದಟ್ಟಣೆ ಜೊತೆಗೆ ವಾಹನಗಳ ದಟ್ಟಣೆ ಜಾಸ್ತಿ ಆಗ್ತಾ ಇದೆ. ಅದು ಏನಾಗ್ತಾ ಇದೆ ಅಂತಂದರೆ, ಜನದಟ್ಟಣೆ ಜಾಸ್ತಿ ಆದಂತೆಲ್ಲ ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಅದಕ್ಕೆ ದಯವಿಟ್ಟು ಸ್ವಲ್ಪ ಎಚ್ಚರಿಕೆಯಿಂದ ಜೀವನ ಸಾಗಿಸಲಿಕ್ಕೆ, ಎಚ್ಚರಿಕೆಯಿಂದ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡೋದು. ನಾವು ರಸ್ತೆ ದಾಟ್ತಾ ಇರ್ತೀವಿ, ನಮ್ಮ ಕ್ಷಣಾರ್ಧ ಎಷ್ಟು ಆ ಕಡೆ ಮತ್ತು ಈ ಕಡೆ ಎಷ್ಟು ನಿಮಿಷ ಹಿಡಿತದೆ ನಾವು ನೋಡಲಿಕ್ಕೆ, ಫ್ರಾಕ್ಷನ್ ಆಫ್ ಸೆಕೆಂಡ್ಸ್. ಅದನ್ನು ನೋಡಿ ನಾವು ಕ್ರಾಸ್ ಮಾಡಿದರೆ ಲೈಫ್ ಸೇಫ್, ನೋಡದೆ ರಸ್ತೆ ಕ್ರಾಸ್ ಮಾಡಿದರೆ ನೋ ಸೇಫ್. ಇಷ್ಟೇ ವ್ಯತ್ಯಾಸ, ಭಾಳ ಇಲ್ಲ. ಜೀವನ ಅನ್ನೋದು ಭಾಳ ಇಲ್ಲ. ಏನಾಗ್ತದೆ ಅಂತಂದರೆ, ಅಗಳಿದ್ದ ಈಗ ಹೋದ, ಇನ್ನೊಂದು ತಾಸಿಗೆ ಮಣ್ಣು ಮಾಡ್ತಾರೆ, ಮತ್ತೆ ಮುಂದಿನ ಜೀವನ. ಬಂದೆ ಇದ್ದೆ ಹೋದೆ ಅಂತೇಳಂದ್ರೆ ಜೀವನ ಸಾರ್ಥಕತೆ ಎಲ್ಲಿ ಸಾಧ್ಯ? ಇದ್ದವ್ರು ಕೆಲವು ಮಂದಿ ನಿನ್ನ ಸುತ್ತಮುತ್ತ ಇದ್ದವ್ರಿಗೆ ಗೋಳು ಕೊಟ್ಟು ಹೋಗೋದ್ರಲ್ಲಿ ಏನು ಅರ್ಥ ಇದೆ? ಅಪಘಾತಗಳು ಯಾವುದೇ ಕಾರಣಕ್ಕೂ ಉದ್ದೇಶಪೂರ್ವಕವಾಗಿ ಆಗುವಂಥವಲ್ಲ, ಇದು ಆಕಸ್ಮಿಕ. ಆದರೆ ಆ ಆಕಸ್ಮಿಕ ಆಗುವಂಥ ಅಪಘಾತಗಳನ್ನು ನಾವು ಕೆಲವೊಂದು ದಾಖಲಾತಿಗಳನ್ನು ಇಡುವುದ್ರ ಮೂಲಕ ಅಚಾನಕ್ಕಾಗಿ ಆಗುವಂಥ ಸಾಧ್ಯತೆಗಳಿದ್ದಾಗ ಅದರಿಂದ ನನ್ನ ಕುಟುಂಬನೂ ಸಹಿತ ಸಫರ್ ಆಗುವಂಥದ್ದು ಆಗಬಾರ್ದು. ಅದಕ್ಕೆ ನಾವು ಇನ್ಶೂರೆನ್ಸ್ ಆಗಲಿ ಅಥವಾ ಹೆಲ್ಮೆಟ್ಟಲ್ಲಿ ನೀವು ಇವುಗಳನ್ನು ನಾವು ಮಾಡಿಸ್ಕೊಂಡು ಇಟ್ಕೊಂಡ್ರೆ ಅಟ್ಲೀಸ್ಟ್ ಅಪಘಾತ ಆಯಿತು ಅಂತಂದರೆ ಅವು ಇನ್ಶೂರೆನ್ಸ್ ಕಂಪನಿಗಳು ಅದಕ್ಕೆ ಭರ್ನಾ ಮಾಡ್ತದೆ. ನೀವು ಅದರ ಜವಾಬ್ದಾರಿ ಹೊರಲೇಬೇಕಾದಂಥ ಅವಶ್ಯಕತೆ ಇಲ್ಲ. ದಾಖಲಾತಿಗಳು ಸರಿಯಾಗಿತ್ತು ಅಂದರೆ ಇನ್ಶೂರೆನ್ಸ್ ಕಂಪನಿ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಹಣವನ್ನು ಪೇ ಮಾಡ್ತದೆ. ಒಂದೇ ದಾಖಲಾತಿ ಇಲ್ಲ ಅಂತಂದರೆ ಅದು ಫುಲ್ಫಿಲ್ ಮಾಡೋಂಗಿಲ್ಲ. ಈಗ ಮೊನ್ನೆ ಹೈಕೋರ್ಟ್ ಒಂದು ಜಜ್ಮೆಂಟ್ ಕೊಟ್ಟಿದೆ, ಹೆಲ್ಮೆಟ್ ಇಲ್ಲದೆ ಅವನು ವಾಹನ ಓಡಿಸಿದ್ದಾನಂತಂದರೆ ಅವನಿಗೆ ಇನ್ಶೂರೆನ್ಸೇ ಕ್ಲೇಮ್ ಮಾಡಬೇಕು. ಇನ್ಶೂರೆನ್ಸ್ ಇದ್ರೂ ಸಹಿತ ಅವನಿಗೆ ಇನ್ಶೂರೆನ್ಸ್ ಕ್ಲೇಮ್ ಆಗಂಗಿಲ್ಲ. ಇವೆಲ್ಲ ನಿಯಮಗಳು ಏನಾಗ್ತಾ ಇದಾವೆ ಅಂತಂದರೆ ನಮ್ಮನ್ನು ಕಟ್ಟಿ ಆಗ್ತವೆ. ಆದರೆ ನಾವು ಯಾವುದನ್ನು ಪಾಲನೆ ಮಾಡದೇ ಇದ್ದರೆ ನಮಗೆ ಎಲ್ಲ ರೀತಿಯಾದಂಥ ಸಮಸ್ಯೆಗಳು ಬರ್ತಾವೆ.
ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಜೀವನ ಭಾಳ ಹಗುರವಾಗಿ ತಗೊಳ್ದೆ ಜೀವನದಲ್ಲಿ ಸ್ವಲ್ಪ ಸೀರಿಯಸ್ನೆಸ್ ಮತ್ತು ಸ್ವಲ್ಪ ಎಚ್ಚರಿಕೆಯಿಂದ ಜೀವನ ಮಾಡಿದರೆ ನಮ್ಮ ಲೈಫು ಉತ್ತಮವಾಗಿ ಲೀಡ್ ಮಾಡಲಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂತಂದರೆ ಜೀವನ ನಡು ನೀರಲ್ಲೇ ಕೊಚ್ಕೊಂಡು ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಅದಕ್ಕೋಸ್ಕರ ರೂಲ್ಸನ್ನು ಬ್ರೇಕ್ ಮಾಡೋದ್ರಿಂದ ಖುಷಿ ಪಡ್ತಾ ಇದ್ದರೆ ಅದರಂಥ ಮೂರ್ಖರು ಯಾರೂ ನಿಮ್ಮಂಥ ಮೂರ್ಖರು ಯಾರೂ ಅಲ್ಲ. ನಾವೇ ಮಾಡ್ತಾ ಇದ್ದಾರೆ ಪೊಲೀಸರಾಗಲಿ ಅಥವಾ ಆರ್ ಟಿ ಅವರೆಲ್ಲ ಅವರು ಹೆಂಗೆ ತಪ್ಪಿಸ್ಕೊಂಡು ಹೋದೆ ಅಂಥೇಳಿ ಸಂಧ್ಯಾಕಾಶ ನೀವು ಹೋಗ್ತೀರಿ. ಆದರೆ ಸಂಧ್ಯಾಕಾಶ ಹೋಗಿ ಮತ್ತೊಂದು ಕಡೆ ಎಲ್ಲೋ ಹೋಗಿ ಅಪಘಾತ ಆಯಿತು ಅಂದರೆ ಅನುಭವಿಸೋರು ಯಾರು? ನಾವಲ್ಲ, ನೀವೇ. ಅದಕ್ಕೆ ರೂಲ್ಸನ್ನು ಫಾಲೋ ಮಾಡಿ ನಿಮ್ಮ ಸೇಫ್ಟಿ ನೀವೇ ಮಾಡ್ಕೋಬೇಕು, ಬೇರೆದಾರು ಯಾರೂ ಬಂದು ಮಾಡಂಗಿಲ್ಲ. ಅದಕ್ಕೆ ರಸ್ತೆ ಸುರಕ್ಷತೆಯನ್ನು ಮಾಡಿ, ಯಾಕಂದರೆ ಇದು ಅದಕ್ಕೋಸ್ಕರ ಅವೇರ್ನೆಸ್ ಮೂಡಿಸೋದಕ್ಕೋಸ್ಕರ ಈ ಒಂದು ತಿಂಗಳು ಇವತ್ತು ಕೊನೆಯ ದಿನ 18 ಇವತ್ತು ಕೊನೆಯ ದಿನ. ಹೋದ ತಿಂಗಳ 17ನೇ ತಾರೀಕಿನಿಂದ ಇಲ್ಲಿವರೆಗೆ ಒಂದು ವರ್ಷ ಇದು ಸಪ್ತಾಹ ಜನರಲ್ಲಿ ಅವೇರ್ನೆಸ್ ಮೂಡಿಸ್ಬೇಕು ಅನ್ನುವಂಥ ಒಂದು ಪ್ರೋಗ್ರಾಮನ್ನು ಇಲ್ಲಿ ಹಾಕ್ಕೊಂಡಿದ್ದೀವಿ. ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ವೇದಿಕೆ ಮೇಲೆ ಇರುವಂಥ ಎಲ್ಲ